ನಾವು ಮೆಂತ್ಯ ಲಡ್ಡು ಮಾಡುವ. ಅದಕ್ಕೆ ಒಂದು ಲೋಟ ಮೆಂತ್ಯನ ನೆನೆಸಿಟ್ಟಿದ್ದೇನೆ. ನಾನಿಲ್ಲಿ ಅರ್ಧ ಗಂಟೆ ನೆನೆಸಿಟ್ಟಿದ್ದೇನೆ. ಈಗ ಇದು ಕುಕ್ಕರಿಗೆ ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು. ನೀರು ಹಾಕುವ, ಚೂರು ಮುಳುಗುವಷ್ಟು ನೀರು ಹಾಕಿದರೆ ಸಾಕು. ಸ್ವಲ್ಪ ಉಪ್ಪು ಹಾಕುವ. 1 ಕಪ್ ಅವಲಕ್ಕಿ ಹಾಕಿ ಫ್ರೈ ಮಾಡುವ. 2 ಕಪ್ ಅವಲಕ್ಕಿ ಹಾಕಿದ್ದೇನೆ. ಇದನ್ನೀಗ ಹುರಿದುಕೊಳ್ಳುವ. ಈಗ ನಾನು 1 ಕಾಯಿ ತೆಂಗಿನ ತುರಿನ ಹುರಿದುಕೊಳ್ತಿದ್ದೇನೆ. ಇದು ಸರಿ ರೋಸ್ಟ್ ಫ್ರೈ ಆಗಬೇಕು. ಇದು ಸ್ವಲ್ಪ ಸ್ಲಿಮ್ಮಲ್ಲಿಟ್ಟು ಫ್ರೈ ಮಾಡಿ. ಇವಾಗ ಹುರಿದ ಅವಲಕ್ಕಿ ಮತ್ತು ಹುರಿದ ತೆಂಗಿನ ತುರಿ ರೆಡಿಯಾಗಿದೆ. ಇದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿದರೆ ಪುಡಿ ಆಗಬೇಕು, ಅಷ್ಟು ರೋಸ್ಟ್ ಆಗಬೇಕು. ಇದು ಸಹ ನೋಡಿ, ಇಷ್ಟು ರೋಸ್ಟ್ ಆದರೆ ಸಾಕು. ಅದೇ ಪಾತ್ರೆಗೆ ನಾನಿಲ್ಲಿ ಅರ್ಧ ಲೋಟದಷ್ಟು ನೀರು ಹಾಕೊಳ್ತಿದ್ದೇನೆ. ಇವಾಗ ಇದಕ್ಕೆ ಬೆಲ್ಲ ಹಾಕೊಳ್ಳುವ. ಬೆಲೆ ಇದು ನಾನಿಲ್ಲಿ ಅರ್ಧ kg ಬೆಲ್ಲ ತಗೊಂಡಿದ್ದೇನೆ. ಈಗ ಬೆಲ್ಲ ಕರಗಲಿ ಪಾಕ ಮಾಡ್ಕೊಳ್ಬೇಕು. ಇದನ್ನೀಗ ನೋಡಿ, ಇಷ್ಟು ಬೆಂದರೆ ಸಾಕು. ನೋಡಿ, ಒತ್ತಿದ್ರೆ ಹೀಗೆ ಕಟ್ಟಾಗಬೇಕು. ಇಷ್ಟು ಬೆಂದರೆ ಸಾಕು. ಈಗ ಇದರಿಂದ ನೀರೆಲ್ಲ ಸೋಸಿ ಬೆಲ್ಲದ ಪಾಕಕ್ಕೆ ಹಾಕಬೇಕು. ಈಗ ಬೆಲ್ಲ ಕರಗ್ತಾ ಉಂಟು. ಸ್ವಲ್ಪ ಬೆಲ್ಲ ಕರಗ್ತಾ ಬರುವಾಗನೇ ಹಾಕಿ ಅದರಷ್ಟು ಸ್ವಲ್ಪ ಬೇಯಲಿ. ಕಹಿ ಅಂಶ ಬೆಂದರೆ ಕಹಿ ಅಂಶ ಕಡಿಮೆ ಆಗ್ತದೆ. ಮೆಂತ್ಯದ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗ್ತದೆ. ಈಗ ಇದು ಕುದೀತಾ ಉಂಟು. ಬೆಲ್ಲ ಫುಲ್ಲು ನೀರಾಗಿದೆ. ಈಗ ನಾವು ಅವಲಕ್ಕಿ ಹುರಿದಿಟ್ಟ ಅವಲಕ್ಕಿ ಹಾಕ್ತಿದ್ದೇವೆ. ಇವಾಗ ಹುರಿದಿಟ್ಟ ತೆಂಗಿನ ತುರಿಯನ್ನು ಹಾಕುವ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳುವ. ಇವಾಗ ತುಪ್ಪ ಹಾಕೊಳ್ಳುವ. 1 ಟೀ ಸ್ಪೂನಷ್ಟು, 1 ಟೀ ಸ್ಪೂನಷ್ಟು ತುಪ್ಪ ಹಾಕುವ. 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ ನಾನೀಗ. ಈಗ ಏಲಕ್ಕಿ ಪೌಡರ್ ಹಾಕೊಳ್ತಿದ್ದೇನೆ. ಇವಾಗ ಹದ ಬರ್ತಾ ಇದೆ. ಮುಂದೆ ಹದಕ್ಕೆ ಬಂದರೆ ಸಾಕು. ಈಗ ಆಗ್ತಾ ಬಂತು. ಒಂದು 2 ನಿಮಿಷ ಇನ್ನು ಆದರೆ ಮುಂದೆ ಹದಕ್ಕೆ ಬರ್ತದೆ. ಇವಾಗ ಇದು ರೆಡಿಯಾಗಿದೆ. ನೋಡಿ, ಈ ಹದಕ್ಕೆ ಬಂದರೆ ಸಾಕು. ಉಂಡೆ ಕಟ್ಟುವಾಗ ಉಂಡೆ ನೋಡಿ ಈ ಥರ ಬರಬೇಕು. ಇಷ್ಟು ಹದ ಬಂದರೆ ಸಾಕು. ಇವಾಗ ಮೆಂತ್ಯ ಲಡ್ಡು ರೆಡಿಯಾಗಿದೆ. ನೋಡಿ, ಹೆಲ್ತಿ ಮೆಂತ್ಯ ಲಡ್ಡು ರೆಡಿಯಾಗಿದೆ. ಬಾಣಂತಿಯರಿಗೆ ಮತ್ತು ಪಿರಿಯಡ್ ಆಗುವಾಗ ಹೊಟ್ಟೆ ನೋವೆಲ್ಲ ಬರ್ತದಲ್ಲ, ಅದಕ್ಕೆಲ್ಲ ಇದು ತುಂಬ ಒಳ್ಳೆಯದು. ಮತ್ತು ಮುಟ್ಟಾದ ಮಕ್ಕಳಿಗೂ ಇದು ತುಂಬ ಒಳ್ಳೆಯದು. ಒಂದು ಸಲ ನಿಮ್ಮನೆಲ್ಲೂ ಟ್ರೈ ಮಾಡಿ ನೋಡಿ.